ಇನ್ನೂ ಬಂದಿಲ್ವಲ್ಲ ಅವನು. ಇಷ್ಟೊತ್ತು ಗಂಟೆ ಏನು ಮಾಡ್ತಿದ್ದಾನ ಅಲ್ಲಿ? ಬಂದಿರ್ಬೇಕಂತಕೋ. ಇಷ್ಟೊತ್ತು ಗಂಟೆ ಇದ್ದಾನ? ಎಲ್ಲ ಮನೇಲಿ ಊರೊಳಗೆ ಇರ್ಬೇಕತ್ತೆ. ಬಂದ ತಕ್ಷಣ ಬಾಲ್ತಕ್ಕ ಅಂದೀನಿ. ಹುಸಿ ಅಲ್ಲಿ ಗದ್ದೆಯಲ್ಲಿ ಬೋದ ಕಟ್ಟಬೇಕಾಗಿತ್ತು ಅದಕ್ಕೆ ಕಾಣಕನಪ್ಪತೆಗೆ ಆ ಉಳುವೆ ನಿಮ್ಮ ಸಾಸೆನೂ ಕೇಳ್ತಾನೆ ಇದ್ಲು. ಎಲ್ಗೋದ್ರು ಅಕ್ಕಿ ಮುಟ್ಟೆ ತಗೊಂಡು ಅಂತ ಹೇಳೋರು ಏನಾರು ಅಂದ್ಕೊತಾಳೆ ಅಂದ್ಬಿಟ್ಟು ನಾನು ಹೇಳಿಲ್ಲ ಮರಿಯೋ ಹೇಳಿಲ್ಲ. ಅದು ಯಾಕಬೇಕು ಅಂದ್ಬಿಟ್ಟು ಯಾರಿಗೋ ಅಕ್ಕಿ ಕೊಡಬೇಕಾಗಿತ್ತು, ಅದಕ್ಕೆ ಕೊಟ್ಟು ಬರೋಕ್ಕೆ ಹೋಗೋಣ ಅಂತ ಅಂದೆ. ದೇವಿ ಮನೆಗೆ ಹೋಗೋಣ ಅಂತ ಹೇಳಿಲ್ಲ ನಾನು. ಅವೆಲ್ಲನೂ ಹೇಳಿಕೊಬಾರ್ದು, ಸಣ್ಣ ಪುಟ್ಟದೆಲ್ಲನೂ. ನೀನು ಸರಿ. ಅದಕ್ಕೆ ಅಯ್ಯೋ ಅದು ಯಾಕಬೇಕು ಈಗ ಮೊದಲು ಮದುವೆ ಮಾಡ್ಕೋಬೇಕು ಅಂತ ಅಂತಿದ್ದು ಎಲ್ಲ ಗೊತ್ತು. ಅವಳೇನಾದ್ರು ತಪ್ಪಾಗಿ ತಿಳ್ಕೊಂಡ್ರೆ ಏನೋ ಮಾಡೋದು, ಅದು ಬೇರೆ ಗಾಚಾರ. ನೀನು ಹೊಟ್ಟೋಯ್ತು ನನಗೆ. ಅಕ್ಕಿ ಗಿಕ್ಕಿ ಜಾಸ್ತಿ ಅವ್ರ ಮನೆ ಭತ್ತ ಇಲ್ಲ ಬರೀಲ್ಲ, ಆ ಮಗಿಗೆ ಏನು ಮಾಡೋರು ಅಂತಂದ್ರಲ್ಲ, ಅದ್ರ ಹೊಟ್ಟೋರ್ದಾಗ ಆಗ್ಬಿಡ್ತಕ್ಕಂದ್ರೆ ನನಗೆ ಹೊಸಿ ಹೊಟ್ಟೆ ಉರಿನಿಲ್ಲ. ಅದಕ್ಕೆ ತಗೆ ಹಂಗೆ ತಗೊಂಡೋಗಿ ಕೊಟ್ಬಿಟ್ಬಲ್ಲ ಅಂದೆ. ಸರಿ ಕಂಬಿಡಿ, ನೀನು ಮಾಡೋದು ನಾನೇನು ತಪ್ಪು ಅನ್ನ ಕಷ್ಟ ಸುಖಕ್ಕೂ ಅರ್ಥ ಮಾಡ್ಕೊಂಡಿದ್ದಕ್ಕೆ ಕೊಟ್ಟೆ. ನೀನು ಇವಳೇ ತಪ್ಪು ತಿಳ್ಕೊಂಡ್ರೆ ತಗೋ, ಅವ್ರೇನು ಬೇರೆ ಅವರ ನಂಟಲ್ವಾ? ಹಂಗಂದ್ರೆ ಆಗ್ಬಿಟ್ಟದ. ಹಣೆ ಬರ ಅನ್ನೋದು ಋಣ ಯಾರಿಗಿತ್ತು ಅವ್ರಿಗಾಯ್ತು, ಅವಳಿಗೆ ಅನ್ನೋದು ಋಣ ಇದ್ದೀರ ಆಗೋದು. ಈಗ ಅವಳಿಗೆ ಅನ್ನೋದು ಋಣ ಇರೋದಕ್ಕೆ ನಮ್ಮ ಮನೆಗಾಗಿರೋದು. ಹಂಗೆ ಅವೆಲ್ಲ ಕೇಳಿಕಾಗದ? ಈಗ ನಮ್ಮ ಮಗನ ಮದುವೆ ಮಾಡಬೇಕು ಅಂದರೆ ಒಂದು 3-4 ನಾವು ಹೆಣ್ಣಿನ ಕಡೆ ಹುಡುಕ್ತೀವಿ, ಚೆನ್ನಾಗಿರತ್ತೆ ಮಾಡ್ಕೊತೀವಿ. ಅದರಲ್ಲಿ ನಂಟು ನಡವಳಿಕೆ ಅಂತ ಇರ್ತದೆ. ಅದರಲ್ಲೂ ಯಾರೋ ಒಬ್ಬರು ಸಂಬಂಧದಲ್ಲೇ ಹುಡುಕ್ತೀವಿ. ಈಗ ಸಂಬಂಧ ನನಗೆ ಕೊಟ್ಬಿಟ್ಟಾರ, ಕೊಡೋರು ಇರ್ತಾರೆ ಕೊಡೋರು ಇರ್ತಾರೆ. ಅವೆಲ್ಲ ಋಣ ಸಂಬಂಧ, ನಾವು ಅವೆಲ್ಲ ಕಟ್ಕಲಿಕ್ಕೆ ಹೋಗ್ಬಾರ್ದು. ಅವಳು ಹೆಂಗೆ ಲೆಕ್ಕ ಕಲಿಕ್ಕೆ ಹೋಗ್ಬಾರ್ದು. ಈಗ ಅವಳ ಮನೆಗೆ ಈಗ ಅವಳಿಗೆ ನೆರೆದು ಕೂತ್ಕೊಂಡಾಗ ಯಾರು ಗಂಡು ಬೇರೆ ಗಂಡು ಬಂದಿದ್ದಲ್ವಾ, ಅದನ್ನು ತಪ್ಪು ತಿಳ್ಕಲಿಕ್ಕಾಗದ? ಸುಮ್ಮನೆ ಅದಕ್ಕೆ ಅದು ಯಾಕಬೇಕು ಅಂದ್ಬಿಟ್ಟು ಹೇಳಿದ. ಹಂಗೆ ಕೊಟ್ಟು ಕಳಿಸಿ ನೋಡಿದೆ. ಅದನ್ನೇನು ಮಾತಾಡೋದು ಬೇಡ, ಸುದ್ದಿ ಮನೆಯೊಳಗೆ ಅಕ್ಕಿ ಗಿಕ್ಕಿ ಕೊಟ್ಟು ಅಂತವ. ಇನ್ನೇನು ಮಾಡೋಕ್ಕಾದದು, ದೇವಿ ಇರೋಗಂಟವ ಮಿಲ್ಗೆ ಹಾಕಿಸಿ ಇನ್ನೊಂದ್ಸತಿ ನಾನು 3 ತಿಂಗಳಿಗೆ ಹಾಕ್ಸ್ತೀವಿ. ಅಲ್ಲಿ ಗಂಟೆ ಆಯ್ತವೆ ಬಿಡಿ. ಇವು ಹೆಂಗೆ ಉಂಡ್ರೆ 1 ಕ್ವಿಂಟಲ್ ಅಕ್ಕಿ ಅನ್ನ ಉಳ್ಕೊಂಡಾರ. ಅದಾದಮೇಲೆ ಕೊಟ್ಬಿಡಿ ಅತ್ತಾಗೆ, ಇನ್ನೊಂದು ಮುಡಿಸ್ತಾ ಕೊಡ್ರಿ ಅತ್ತಾಗೆ, ಉಂಡ್ಲಿ ಅತ್ತಾಗೆ. ಸುಮ್ಮನೆ ಅಲ್ಲಿ ಬರೀ ಇಲಿಗಳು ತಿನ್ನೋದ್ಲಿ ಹಾಕೋಕ್ಕಿಲ್ಲ. ಆ ಪಾಟಿ ಇಲಿಗಳು ತಿನ್ಕೊಂಡು ಹೋಯ್ತವೆ. ನನಗೆ ಹೊಟ್ಟೆ ಉರ್ದೋಯ್ತು. 3-4 ಚೀಲದಲ್ಲಿ ಎಲ್ಲ ನೋಣಿಗೆ ಇಲಿ ತಿನ್ಕೊಂಡು ಜಳ್ ಮಾಡಿ ಮಡಗಿದ್ದು. ಅದಕ್ಕಿಂತ ಹೆಚ್ಚ ಕೊಡಿ ಅತ್ತಾಗೆ ಅಚ್ಚುಕಟ್ಟಾಗಿ ಪಾಪ ಊಟ ಮಾಡಲಿ. ಅಯ್ಯೋ ನಿನ್ನ ತಂಗಿ ಮನೆಯವ್ರು ಮಾಡಿದ್ರೆ ಇವತ್ತು ರಾಣಿ ರಂಗಿರೋಳು ಸುಮ್ಕಿರು. ಎಲ್ಲನೂ ಹದ್ಗೆಟ್ಟೋಯ್ತು. ತಗೊಂಡೋಗಿ ನನ್ನ ಮಗನ ಮನೆಗೆ ಆ ಮುಂಡೆ ಮನೆಗೆ ಸೇರಿಸ್ಬಿಟ್ಟು ಇವತ್ತು ಹೆಣ್ಣನ ಭಾಳ ಇವ್ರ ಕೈಯಾರ ಇವರೇ ಹಾಳು ಮಾಡೋರೆ ಕಣ. ಅಲ್ಲ ಅಚ್ಚುಕಟ್ಟಾಗಿ ಹೆಂಗಿರೋಳು ನಮ್ಮ ಮನೇಲಿ ರಾಣಿ ರಂಗಿರೋಳು. ಅವು ಹೆಣ್ಣೂರು ಹೊಟ್ಟುರ್ತದೆ. ಏನಷ್ಟು ಚಂದನಾಗಿದ್ಲು, ದೊಡ್ಡದಾದ ಹೆಣ್ಣಂಗೆ. ಮದುವೆ ಆದ್ಮೇಲೆ ಒಂದ್ಸತಿ ನೋಡಿದೆ ಕಣ್ಮರಿಯೋ, ಹೊಸಿ ಚೆನ್ನಾಗಿದೆ ಆ ಹೆಣ್ಣು ಬಸ್ರಿಲಿ. ಅಯ್ಯೋ ಹೊಸಿ ಚೆನ್ನಾಗಿ ಕಾಣ್ತಿದ್ದಿಲ್ಲ. ಇದಕ್ಕೆ ನಾನು ನಿನ್ನ ತಂಗಿ ಊರಿಗೆ ಇತ್ಕೋಗಿದ್ದೆ. ಅದು ಯಾವುದೋ ಬಸ್ರಿ ಕರೆಯೋ ಕಣೆ ಹೋಗಿದ್ದು ನಮ್ಮ ಕಡೆ. ಹೋಗಿದಾಗ ಅವಳು ಅಪ್ಪನ ಮನೆಗೆ ಬಂದಿದ್ಲು. ನೋಡಿದೆ ದೇವಿಯ ನೋಡ್ಬಿಟ್ಟು ನನಗೆ ಹೊಟ್ಟೆ ಉರಿದೋಯ್ತು ಕಣ್ಮರಿಯ. ಅಯ್ಯೋ ನಿಜಕ್ಕೂ ಎಂಥ ಕೆಲಸ ಆಗೋಯ್ತು. ಇಂಥವಳನ್ನ ನಾವು ಮಾಡ್ಕೊಳ್ಳಿವಲ್ಲ ಮದುವೆ ಅಂದ್ಕೊಂಡು ನಿಜವಾಗ್ಲೂ ಹೊಟ್ಟೆ ಉರಿದು ಬೆಂಕಿ ಆಯ್ತಿತ್ತು ನನಗೆ. ಈಗ ಪದೇ ಪದೇ ಅಕ್ಕಿ ಕೊಡ್ತಾಯಿದ್ರೆ ಸರ್ವರಿಕಿಲ್ಲ. ಒಂದು ಕೆಲಸ ಮಾಡೋ ಬಿಡು, ಇನ್ನೊಂದ್ಸರಿ ಮಿಲ್ಗೆ ಹೋಯ್ತೀವಲ್ಲ, ಆಗ ಭತ್ತನೇ ಹಾಕಿ ಕೊಟ್ಬಿಡೋದ. ಅವರೇ ಜಾಬನ ಮುಡಿಕೊಂಡು ಅವ್ರು ಯಾವ ಬೇಕಾಗ ಬಿಡಿಸ್ಕೊ ಉಂಡ್ಲಿ. ವರ್ಷಕ್ಕೆ ಇಷ್ಟು ಅಂತ ತಗೊಂಡು ಸುಮ್ಮನೆ ಅಷ್ಟ ಭತ್ತನೇ ಕೊಟ್ಬಿಡುವ. ಹಂಗೆ ಮಾಡಿದ್ರು ಆಯ್ತದೆ. ಈಗ 1 ಕ್ವಿಂಟಲ್ ಬಿಡಿಸ್ಕೊಟ್ಟಿವಿ. ಅವ್ರು ಯಾವಾಗ ಬಾಳ್ಸಾರೋ ಬಿಟ್ಟಾರೋ ಅವು ಯಾಕೆ ತಗೆ ಭತ್ತನೇ ಕೊಟ್ಬಿಟ್ರು ನಡೀತದೆ ತಗೆ. ಈಗ ಬಂದಪ್ಪ ಈಗ ಕಂಟೇನ್ ಮಾಡ್ತಿದ್ಲ. ನಾನು ಊರೊಳಗೆ ಬಂದು ಹೊಸಿ ಹೊತ್ತಾಯ್ತವ. ಅಲ್ಲ ಊರೊಳಗೆ ಏನು ಕೆಲಸ ಅಲ್ಲಿ ನಿಂತ್ಕೊಂಡು ನೀನು ಬರ್ಬೇಕಲ್ವಾ? ಇಲ್ಲಿ ಗದ್ದೆ ಬೋದ ಕಟ್ಟಿವೆ ಬಾಳ ಅಂತ ಅಂದಿತ್ತಿಲ್ವಾ? ಬಂದ್ಬಿಟ್ಟು ಊಟ ಮಾಡಿದೆ. ಊಟ ಮಾಡ್ಬಿಟ್ಟು ಒಂಥರ ಸುಸ್ತಾದಂಗೆ ಆಯ್ತಿತ್ತು. ಅದಕ್ಕೆ ಒಂದ್ಗಳಿಗೆ ಅಲ್ಲೇ ಮಲಗಿದಕ್ಕೆ ಸುಮ್ಕಿರವೆ. ಈ ಕಟ್ಟಿದ್ರಾಯ್ತು ಬದವ. ಯಾಕಪ್ಪ ಅಲ್ಲಿ ಊಟ ಮಾಡಿಲ್ವಾ? ಅಲ್ಲೇನು ಊಟ ಮಾಡ್ತಾ ಕುತ್ಕೊಳ್ಳೋನೆ ಮಾಡಲಿಲ್ಲ. ಅತ್ತೇನು ಇತ್ತು ಮನೆ ತಾವು, ಆಮೇಲೆ ಮಾವನು ಇತ್ತು. ನಾನು ಊಟ ಮಾಡೋಕ್ಕೆ ಅಂದರೆ ಏನು ಊಟ ಮಾಡೋಣ ಅಲ್ಲಿ ತಗೆ ಬಂದ್ಬಿಟ್ಟೆತಾಗೆ ಬೇಡ ಅಂದ್ಬಿಟ್ಟು ಏನೋ ಮಾಡಿದ್ರು ಇಲ್ವೋ ಎರಡು ಮದಿನದಲ್ಲಿ ಹೋಗಿನಿ. ಅದಕ್ಕೆ ಬಂದ್ಬಿಟ್ಟೆ. ಚೆನ್ನಾಗಿದಾರಲ್ಲ? ಏನಂದ್ರು? ಅದೇ ಸುಮ್ಮನೆ ಯಾಕೆ ತರಕ್ಕೆ ಹೋಗಿದ್ದಪ್ಪ ಅಂತ ಹಂಗೆ ಅಂತಿದ್ರು. ಅದಕ್ಕೆ ಯಾಕೆ ತರಕ್ಕೆ ಹೋಗಿದ್ರಿ ಅಂದರು. ಸಿಕ್ಕಿಲ್ಲ ಸುಮ್ಕಿರಿ ಮಾವ, ದೇವಿ ಮಗಳಿಗೆ ಅನ್ನ ಬೇಡವಾ ಸುಮ್ಕಿರಿ, ಬುಡ್ಸ್ಕೊಟ್ಟಾಗೆಲ್ಲ ತರ್ತೀವಿ ಅಂತ ಅಂದೀವಿ. ಅದಕ್ಕೆ ಮಗ ಈಗ ಪದೇ ಪದೇ ಸುಮ್ಮನೆ ಅಕ್ಕಿ ತಗೊಂಡು ಹೋಗ್ತಿದ್ರೆ ಸರ್ವರಿಕಿಲ್ಲ. ಇನ್ನೊಂದ್ಸರಿ ಮಿಲ್ ಮಾಡ್ಸಕ್ಕೆ ಹೋಯ್ತಿಲ್ಲ, ಆಗ ಒಂದು 5 ಮೂಟೆ ಭತ್ತನೇ ತಗೊಂಡೋಗಿ ಹಾಕ್ಬಿಡ್ಲ ಮಗ ತಗೆ. ಅವ್ರು ಯಾವಾಗ ಬೇಕು ಅವ್ರಿಗೆ ಬುಡ್ಸ್ಕೊಂಡು ಉಂಡ್ಲಿ. ಆಗ ಭತ್ತ ಕುಯ್ಲಲ್ಲಿ ಭತ್ತ ಬಡಿತೀವಲ್ಲ, ಆಗ್ಬೇಕಾರೆ ಹಂಗೆ ಕಾಣದ ತಗೊಂಡು 5-10 ಮೂಟೆ ತಗೊಂಡೋಗಿ ಹಾಕ್ಬಿಡುವ. ಕತೆ ಬಿಡಪ್ಪ, ಹಂಗೆ ಮಾಡೋಕ್ಕಾಯ್ತದೆ. ದೇವಿ ಏನು ಮಾಡ್ತಿದ್ಲು? ಅವಳಿಗೆ ತಿತ್ತಿಲ್ಲ. ದಿನ ಮನೆ ಪಕ್ಕದ ಮನೆಯವ್ರಿಗೆ ಅದನ್ನು ತಲೆ ಕಡಿತಿತ್ತು. ಒಂದು ಬಿಟ್ಟು ಏನು ನೋಡ್ಕೊಳಕ್ಕೆ ಹೋಗಿದ್ಲು. ಇರು ಅಂತ ಅತ್ತೆ ನೀವು ಹಿಂಸೆ ಮಾಡ್ತು, ಊಟ ಮಾಡಪ್ಪ ಕಾಫಿ ಮಾಡಿ ಕೊಡ್ತೀನಿ ಅಂತವ. ನಾನೇ ಬೇಡ ಅಂತ ಅಂದೆ. ಜಾಸ್ತಿ ಹೊತ್ತು ಇರಲಿಲ್ಲ, ಬಂದ್ಬಿಟ್ಟೆ ನಾನು. ನೀನು ಎತ್ತಿ ಕೇಳಿದ್ಲಾ? ಕೇಳಿದ್ಲು ಎಲ್ಲೋಗಿದ್ರಿ ಅಂದ್ಬಿಟ್ಟು ನಾನು ಎಲ್ಲ ಹೋಗಿದ್ದೆ ಅಂತ ಹೇಳ್ದೆ. ಅಯ್ಯೋ ಅದು ಯಾಕಬೇಕಪ್ಪ ಸುಮ್ಮನೆ ಇಲ್ಲಿ ಹೋದ್ರೆ ತಿಳ್ಕೊಳ್ಳೋದು ಅವಳು. ಆಮೇಲೆ ಅದೇ ಜಗಳ ಅನ್ಕೊಂಡು ಹಾಕಿದಾನೆ ಹೇಳ್ಬಿಡಕ್ಕಲ್ಲ, ಸುಮ್ಮನೆ ತಗೊಂಡು ಬಂದಿದ್ದು. ಅದೇ ಕೇಳೋದು ಬಿಡವ, ಅದೇ ಕೇಳೋಕೋದಿ. ಏನಪ್ಪ ಪಾಪ ಬಿಡು ಮಗ. ಇನ್ನೊಂದ್ಸತಿ ಎತ್ತಾಗೆ ಅಪ್ಪ ಹೇಳಂಗೆ ಭತ್ತನ ತಗೊಂಡು ಕೊಟ್ಬಿಡು. ಸರಿ ಸುಮ್ಕಿರೋ. ಅವ್ರಿಗೆ ಯಾವಾಗ ಬೇಕು ಒಂದು 50 ಸೇರನೋ 20 ಸೇರನೋ ಅವ್ರು ಬೇಕಾದಷ್ಟು ಬಿಡ್ಸ್ಕೊತಾರೆ. ಒಂದು 5 ಮೂಟೆ ಭತ್ತ ತಗೊಂಡೋಗಿ ಹಾಕೊಟ್ಬಿಡತ್ತಾಗೆ. ಹಂಗೆ ಮಾಡೋಕ್ಕಾಯ್ತದೆ ಬಿಡು. ಇನ್ನೊಂದ್ಸತಿ ಮಿಲ್ಗೆ ಹೋಗ್ತೀವಲ್ಲ, ಹೆಚ್ಚಾಗಿ ತುಳ್ಕೊಂಡೋಗ್ಬಿಟ್ಟು ಒಂದು 5 ಮೂಟೆ ಕೊಟ್ಟು ಬಂದ್ಬಿಡಕ್ಕಾಯ್ತದೆ. ಹೋಗ್ಬಿಟ್ಟು ಅಲ್ಲಿ ಮಾಡಾರ ಹೊಟ್ಟೆ ಉರಿತಿತ್ತು. ಏನು ಒಂಚೂರು ಗೊತ್ತಾಗಿಲ್ವಾ, ಮನ್ಸು ಕುಲ ಅಲ್ವಾ?
ಏಯ್ ನನಗೆ ನಿಜವಾಗ್ಲೂ ಭಾಳ ಬೇಜಾರಾಯ್ತಿತ್ತು ಕಣಪ್ಪ. ಕೇಳ್ಕೊಂಡು ಇಂದು ಮುಂದೆ ವಿಚಾರಿಸೋಕೆ ಮಾಡ್ದಾನೆ ಬಿಟ್ಟು ತಗೊಂಡೋಗ ಸಿಕ್ಸ್ಬಿಟ್ಟವ್ರೆ. ಆಯಿತು, ಏನು ಮಾಡೋಕ್ಕಾಗಿಲ್ಲ ಕಣಪ್ಪ, ಹಣೆ ಬರ ಏನು ಮಾಡೋಕ್ಕಾಗಿಲ್ಲ. ಅಯ್ಯೋ ನಮ್ಮನೆ ಮಾಡಿದ್ರೆ ಆಯ್ತಿಲ್ವ ಹಾಕು. ಅವನು ನಿಮ್ಮ ಮಾವನಿದಕ್ಕ ನಾವು ಇವಳು ಮತ್ತೆ ಆಸೆಗಿದ್ಲು ಮಾಡಕ್ಕೆ ಅಂದ್ಬಿಟ್ಟು ಮದುವೆ ಮಾಡಕ್ಕೆ ಹೊಸಿ ಆಸೆಗಿತ್ತಿಲ್ಲ. ಅವನು ಸತ್ಯಾಗಿದ್ನಲ್ಲಾಗ ದಾಳಿನ ವ್ಯಾಪಾರ ಕುರಿ ವ್ಯಾಪಾರ ಮಾಡ್ಕೊಂಡು ದುಡ್ಡು ಕಾಸು ಸಂಪಾದನೆ ಮಾಡ್ತಿದ್ನಲ್ಲ. ತೇಲನು ಹಂಗೆ ತೇಲನು. ಇವಳು ಪಾಪ ನಿಮ್ಮ ಅತ್ತೆ ಮಾತ್ರ ಮಾಡಕ್ಕೆ ಭಾಳ ಆಸೆಗಿದ್ಲು. ನನ್ನ ಮಗಳನ್ನ ಎಲ್ಲೋ ಮಾಡ್ಬಿಡ್ತೀನಿ ಕರ್ಕೊಂಡೋಗಿ ಅಂದ್ಬಿಟ್ಟು ಇವತ್ತು ಹೋಗಿ ಹಳ್ಳಕ್ಕೆ ಬಿದ್ದಂಗೆ ಆಗದೆ. ಈಗ ನಳ್ಳೋರು ಯಾರು ಹೇಳು, ಅವೆಣ್ಣು ನಳ್ತದೆ ಪಾಪ. ಅದು ಮಾತ್ರ ಒಳ್ಳೆ ಮಗ ಮಾತ್ರ. ನೀವೆಲ್ಲ ತೋರ್ತೀರ ಆಯ್ತೀನಿ ನಾನು ಅಂತ ಅಂತು. ಅವಳದೇನು ತಪ್ಪಿಲ್ಲ, ಇವರೇ ಏನಾದ್ರು ಮಾಡ್ಕೊಳ್ಳ ಹಾಕಿ ಒಟ್ಟು ಹೋಯ್ತದೆ ಒಟ್ಟಿಗೆ. ಆ ಮಗಿನ ನೋಡಿದ್ರೆ ನನಗೆ ಹೊಸಿ ಒಟ್ಟು ಹೊರಿಯಕಿಲ್ಲಕ್ಕಲ್ಲ ಮಗ. ಏನತ್ತಾಗೆ ಇವಳು ಒಂದಿಷ್ಟು ಕಾತ್ರಕಗಳು ಅಷ್ಟು ಚೆಂದಾಗಿದ್ಲು, ಹೊಸಿ ಚೆನ್ನಾಗಿದ್ಲ, ಅಷ್ಟೇ ಚೆನ್ನಾಗಿ ಸಾಕಿದ್ರಕ್ಕಲ್ಲ ಮಗ. ಸುಮ್ಮನೆ ಹೇಳೋದಲ್ಲ, ಮಗಳು ಅಂತ ಅಷ್ಟೇ ಪ್ರೀತಿನ ಸಾಕಿ ಅದೇ ಗಿಳಿ ಸಾಕಿ ಗಿಡದ ಕೈ ಕೊಟ್ಟಂಗೆ ಇವತ್ತು ಅವೇನು ಬೇಡ ಅವ್ರ ಕೈಯಾರ ಅವ್ರು ಯಾರು ಮಾಡಿದ್ರು ಸುಮ್ಕಿರತ್ತಾಗೆ. ಅಯ್ಯೋ ಯಾರು ಕಂಡಿದ್ದಾರವ, ಯಾರು ಕಂಡಿದ್ದಾರು ಅವೆಲ್ಲ ಋಣ ಸಂಬಂಧ ಸುಮ್ಮನಿರು. ಅಪ್ಪ ಮನೇಲಿ 4 ಸಿದಲ್ಲಿ ಯಾವ್ದಾರು ಒಂದು ಸುಮಾರಾಗಿರೋದ ಒಂದು ಸೆನೆ ಕೊಟ್ಬಿಡಪ್ಪತ್ತಾಗೆ. ಹಾಲು ಗೀಲು ಇಲ್ಲಾಂದ್ರೆ ಯಾರೇ ಮನೆ ತಾವು ಹಾಲ್ಗಿಲ್ ಬಳಸ್ಕೊತಾರೆ. ಅಕ್ಕಸ್ ಮುರ್ಕಾಸು ಮಾಡ್ಕೊಂಡತ್ತಾಗೆ ಹೆಂಗೋ ಇರಲಿ. ಏನು ಮಾವ ಏನು ಕುರಿ ಮೇಯ್ಸೋದ ಕಣೆ ಏನೋ ಕಣೆಪ್ಪ. ಬಟ್ ಒಂದು 4 ಏನೋ ಕುರಿಗಳು ಒಂದೆರಡು ಆಡವೆ ಮೇಯ್ಸರಂತೆ. ಅದು ಏನು ಮೇಯ್ಸರೋ ಏನೋ ಕಣೆ. ಅದ್ರ ಜೊತೆಗೆ ತಾಗಿ ಇದನ್ನೂ ಸಣ್ಣ ಮೇಯ್ಸ್ಕೊಬತ್ತಾರಂತೆ. ಅಯ್ಯೋಲ ಸುಮ್ಮನಿರು, ಏನು ಮಾಡಕ್ಕೆ ಬೆಳಕಂತೆ ಅವ್ರಿಗೆ ಎಲ್ದರಕ್ಕದ್ದ ಬೆಳಕಂತ ಸುಮ್ಮನಿರು. ನೀನು ಎಡ್ತಿ ಗೊತ್ತಾರೆ ಆಮೇಲೆ ಎಲ್ಲನೂ ಕೊಟ್ಟವ್ರೆ ಅಂತಂದ್ರೆ ಆಮೇಲೆ ಅವಳೇನೋ ಅನುಮಾನ ಪಟ್ರೆ ಏನಪ್ಪ ಮಾಡೋದು. ಬೆಳಕ ಸುಂದರಪ್ಪ ಅವೆಲ್ಲ ಸರ್ಬರಿಕಿಲ್ಲ. ಆಮೇಲೆ ಈಗ ಅಕ್ಕಿ ಕೊಟ್ಟಿವಿ, ತಿರ್ಗಾ ಆಮೇಲೆ ನಾವು ಹೊಸನ ಹೊಡಿಯೋದು, ಆಮೇಲೆ ಭತ್ತನ ಕೊಡ್ತೀವಿ ಅನ್ನೋದು ಅವೆಲ್ಲ ಸರ್ಬರಿಕಿಲ್ಲ. ಅವೆಣ್ಣು ಬೇರೆ ಬಂದು ಅಲ್ಲೇ ಕೂತದೆ. ಹಾಗೆಲ್ಲ ಏನಂದರು ಏನೋ ಒಂದು ಇದ್ದದೆ ಅದೀಕ್ವಾ, ಅವೆಲ್ಲ ಬೇಡ. ಹಂಗೆ ತೆಗೆದಾಡ್ಕೊಂಡು ನಮ್ಮ ಸಂಸಾರ ಮಾಡ್ಕೊಳ್ಳೋದು ಬೇಡ. ನಮ್ಮ ಕೈಲಾದ್ರೆ ಸಹಾಯ ಮಾಡೋ ಬಿಡು. ಇಲ್ದರೆ ಯಾವ್ದಾರ ಒಂದು ಹೊಸ ಕಾರ್ತಿಸ್ ಆದಾಗ ಹೊಸಿ ದುಡ್ಡನ್ನ ಕೊಟ್ಬಿಡೋದು ಬಿಡು. ಚುಚ್ಚು ಕಡೆ ಜಾತ್ರೆ ಏನಾರು ಒಂದು ತಗೋತಾರೆ. ಈಗ ಯಾವ್ದು ದುಡ್ಡಿದ ನಮ್ತವು ಯಾವ್ದಾರು ಬಂದ್ರೆ ನೋಡುವ. ಇಲ್ಲಾಂದರೆ ಅದಕ್ಕೆ ಸಗಳಿ ಎಳ್ದಾಡಿಕಾಯ್ಕಲ್ಲ ಅಂತ ಒಂದು ಮಾರ್ತೀವಿ ಅನ್ನೋರಂಗೆ ಮಾರೋರಂಗೆ ಹೊಡೆದು ಬಿಡುವ. ಅಕಸ್ಮಾತ್ ಏನೋ ಮಾರೋರಂಗೆ ಹೊಡಿದ್ವಿ ಸರಿ. ಏನಾರು ನಾಳೆ ದಿನಕ್ಕೆ ಅಲ್ಲದೇ ಇಲ್ಲ ಸ ಅಂತಂದಾಗ ನೋಡು ನನಗೆ ಹೇಳಲಿಲ್ಲ ಮಾರ್ತೀವಿ ಅಂದ್ಬಿಟ್ಟು ಹೊಡೆದಾರಲ್ಲ ಎಂಥವ್ರು ಅಂತ. ಆಗ ಅನುಮಾನ ಬಂದರೆ ಏನು ಮಾಡೋದು? ಇತ್ತಾಗೆ ಕೇಳ್ಬಿಟ್ಟು ಹೊಡೆಯೋಂಗಿಲ್ಲ. ಇಲ್ಲ ಹೊಡೆದ್ಬಿಟ್ಟು ಆಮೇಲೆ ಅಕಸ್ಮಾತ್ ಯಾವ್ದಾರು ಹಬ್ಬ ಉಣ್ಮೆಗೆ ಅದಕ್ಕೋ ಓದೋ ಅನ್ಕೋ. ಆಗ ನೋಡ್ರಿ ಏನಂದಳು ಬೇಡ ಬಿಡು, ಬೇಕಾದ್ರೆ ಹಂಗೇನಾರೆ ಕೊಡನೇ ಬೇಕು ಮಾಡನೇ ಹೊಡಿನೇ ಬೇಕು ಅನ್ನೋದಾದರೆ ಜಾತ್ರೆ ಟೈಮ್ಗೆ ಚುಂಚುಕಟ್ಟೆ ಜಾತ್ರೆ ಟೈಮ್ಗೆ ಇದನ್ನ ತಗೊಂಡೋಗಿ ಹೊಡೆದ್ಬಿಡೋದು. ಒಂದು ಸುಮಾರಾಗಿರೋದ ಹಿಡ್ದು ಕೊಡೋದು ತಗಲಿ. ನಂಗೆ ಮಾಡಿರಲ್ಲ ಮಗ, ಹಂಗೆ ಮಾಡಿ ಅದೇ ಹಾಕ್ಬೇಕಪ್ಪ ಮೇಲೆ ನಿನ್ನ ಸಂಸಾರ ಮಾಡ್ಕೊಂಡಿಯೇ. ಯಾಕೆ ನಾನು ಜಾಸ್ತಿ ಗೊತ್ತಿರಲಿಲ್ಲ. ಅವ್ನು ದೇವಿ ಇರ್ನೂಲೆ ಬಂದ್ಬಿಟ್ಟೆ ನಾನು. ಅದಕ್ಕೆ ಅದು ಯಾಕಬೇಕು ಅಕ್ಕಪಕ್ಕದವ್ರು ನೋಡ್ತಾ ಇರ್ತಾರೆ, ಅವ್ರಿಗೂ ಆಗ್ನಾರ್ದವ್ರು ಇರ್ತಾರೆ. ಬಂದಿದ್ದ ಬಿಟ್ಟಿದ ಅಂತ ಅಂದಾಗ ಅದು ಬೇರೆ ಅದು ಯಾವ ಕಚ್ಚಾರ ಹಂಗೆ ಅನ್ಕೊಂಡು ನಂಗೆ ಬಂದ್ಬಿಟ್ಟೆ ಕಣಪ್ಪ. ಅಯ್ಯೋ ಬೇರೆ ಸದ್ಯ ಬೇಡ, ಹೆಂಗೋ ಕಷ್ಟದವ್ರೆ. ನಮ್ಮ ಕೈಲಾದಷ್ಟ ಸಹಾಯ ಮಾಡುವ. ಅದ್ರಲ್ಲಿ ಹೆಂಗೋ ಉಳ್ಕೊಳ್ಳಿ. ಇನ್ನೇನು ಎಲ್ಲರೂ ನಾವೇ ನೀಗಿಸ್ಬೇಕದ. ನಾ ತಿನ್ನೋ ಉಣ್ಣಕ್ಕೇನೋ ಒಂದು ಚೂರ ಅವ್ರಿಗೆ ಸಹಾಯ ಆದಂಗೆ ಮಾಡುವ. ಎಲ್ಲರೂ ನಾವೇ ಮುಸ್ಕರಿಗೆ ಹಾಕಿಲ್ಲ. ನಮ್ಮ ಕೈಲಾದಷ್ಟು ನಾವು ಮಾಡುವ. ಇನ್ನು ಬಾಕಿದವ್ರು ಹಣೆ ಬರೋ ಹೆಂಗೋ ಕಾಲ ಕಳಿ ಬಿಡತ್ತಗೆ. ಸರಿ ಅವ ಬಾ ಮತ್ತೆ ಅಲ್ಲಿ ಹೋಗೋದ ಗದ್ದೆತಕ್ಕೆ ಬಾಬಾ. ನಡಿಯಪ್ಪ ನಡಿ, ನಿನ್ನೆ ಕಾಯ್ತಿದೆ ಕಣ. ನಡಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.